ಜಯ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಎರಡನೇ ದಿನಕ್ಕೆ ಸ್ವಾಗತ. ಇವತ್ತು ಎಡಿಕಲ್ ಕೇವ್ಸ್ ಹತ್ರ ಇರೋ ಒಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿ ತುಂಬ ರೆಡ್ ಅಲರ್ಟ್ ಕೊಟ್ಟಿರೋದ್ರಿಂದ ನಾವು ವಯನಾಡ್ ಬಿಟ್ಟು ಈಗ ರಿಟರ್ನ್ ಹೋಗಬೇಕಾಗಿದೆ. ಸೊ ಬೇರೆ ಯಾವ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಹೀಗೆ ಮಾಡಬೇಕು ಅಂತ, ಆದರೆ ಯಾವ ಪ್ಲೇಸು ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಫುಲ್ ಫಾಗ್ ತುಂಬ್ಕೊಂಡಿದೆ. ಬೆಟ್ಟದ ಮೇಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಯಾವುದು ಪೊಲೀಸವ್ರು ಫುಲ್ಲು ರಿಸ್ಟ್ರಿಕ್ಷನ್ ಮಾಡಿ ಎಲ್ಲರೂ ರಿಟರ್ನ್ ಕಳಿಸ್ತಿದ್ದಾರೆ. ಇವತ್ತು ನಾವೇನಾದರೂ ರಿಟರ್ನ್ ಹೋಗಲಿಲ್ಲ ಅಂದರೆ ಬಂಡೀಪುರ ಫಾರೆಸ್ಟು ಕ್ಲೋಸ್ ಆಗುತ್ತೆ. ತುಂಬ ಅಲ್ಲೂ ಮಳೆ ನೀರು ತುಂಬ ಹರಿತಿದೆ ಕಾಡಲ್ಲಿ. ಇವಾಗ ಅದು ಏನಾದರೂ ಕ್ಲೋಸ್ ಆಗಿಬಿಟ್ರೆ ನಾಗರಹೊಳೆನೂ ಕ್ಲೋಸು, ಬಂಡೀಪುರನೂ ಕ್ಲೋಸು. ಒಂದು 3 to 4 days ನಾವಿಲ್ಲೇ ಸ್ಟಕ್ ಆಗೋಗ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ರಿಟರ್ನ್ ನಾವು ಮೈಸೂರು ಕಡೆನೇ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತೆ ಸಿಗೋಣ. ಏನೋ ಮೋಹನ್ ಎಲ್ಲೋಯ್ತು? ಚಪ್ಪಲಿ ಎಲ್ಲಿದೆ? ಎಲ್ಲೇಳು? ಕಾಲಿಗೆ ಬಿಡ ಹೊರಗಡೆ ಹೋಗ್ತೀನಿ. ನೀನು ಇಡ್ಬೇಡಣ ಫಸ್ಟು. ಇಲ್ಲ ಇದು ಚಪ್ಪಲಿ. ಎರಡು ಚಪ್ಪಲಿ ಹೊಟ್ಟೋಗೈತಾ? ಒಂದೇ ಕಾಲಿಗೆ ಇದ್ದವನು ದರ್ಕ ಮಚಾ ಅಂತ ಅವನೇ ಎಳ್ತಾಡೆ. ಚಪ್ಪಲಿ ಅಲ್ಲಿ ಬಿಸಾಕವ್ರೆ. ಮಾಮ್ ಕೈಯಾಕ್ ಬರೋ, ಒಳಗಡೆ ಚಪ್ಪಲಿ ಮಾಡ್ತಿದ್ಯಾ? ಏ ಬಾರೋ, ಚಪ್ಪಲಿ ಸಿಗುತ್ತೆ ಬಾರೋ. ಕಾಲಕ್ ಬರ, ಕಾಲು ಕೈ ಅಂತ ಅವನು. ಮೋಹನ್ ಚಪ್ಪಲಿ ಏನಾಯ್ತು? ಚಪ್ಪಲಿ ಮೀನು ಕೊಟ್ಟ ಮಣ್ಣಲ್ಲಿ ಕಚ್ಕೊಂಡೋಯ್ತಾ? ಅಲ್ಲಿ ಸ್ವರಂಗ ಮಾರ್ಗ ಐತೆ, ಅಲ್ಲಿಂದ ಸ್ವರಂಗ ಮಾರ್ಗ ಅಲ್ಲೂ ಸುರಂಗ ಮಾರ್ಗ ಇದೆ. ಡೈರೆಕ್ಟ್ ನೀವು ಯಾವ್ದು ಮತ್ತೆ ಇದು ಅಲ್ಲ, ಛೋಟಾ ಭೀಮಲ್ಲಿ ಕಾಲಿಯ ಭೀಮ್ ಚುಟುಕಿ ಜಗ್ಗು ಅಲ್ಲ ಡೈರೆಕ್ಟ್ ನೀವು ಕೋತಿ ಮಚ್ಚ ಏನಂತ ಛೋಟಾ ಭೀಮ್ ಕೇವ್. ಇದನ್ನ ಏನಂತಾರೆ ಕೇವ್ಸ್? ಎಡೆಕಲ್ ಕೇವ್ಸ್ ಹೋಗ್ತದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಲಿಕ್ರಿ ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಚಪ್ಪಲಿ ಅಲ್ಲಿ ಇರ್ತದೆ, ಬೇಕಾದ್ರೆ ಉಳ್ಕೊಳ್ಬೋದು ಯಾರಾದ್ರೂ. ಬಾಯ್ಸ್ ಎಲ್ಲ ಫುಲ್ಲು ಜೋಶಲ್ಲಿದ್ದಾರೆ. ಕೇವ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದೊಂದೇ ಪ್ಲೇಸ್ ಇರೋದು ಇವಾಗ. ಇಲ್ಲಿ ನಮ್ಮ ಹುಡುಗ ಫೋಟೋ ಶೂಟ್ ಮಾಡ್ತಿದ್ದಾನೆ. ಏನೋ ಯಾವುದು? ಯಾವ್ದು ಬರ್ತದಲ್ಲೋ? ಯಾವುದು? ಅವನಾನ ಇದನ್ನಲ್ಲೋ ಕಾಡೆಲ್ಲ ಹೋಗ್ತಾ ಇರ್ತಾನೆ. ಇಂಗ್ಲೀಷ್ ಅವನ್ಲೆ ಮೊನ್ನೆ ರಜನಿಕಾಂತ್ ಎಲ್ಲ ಹೋಗಿದ್ನಲ್ಲ. ಇದನ್ನ ತೆಗಿಬೇಡ ಪ್ಲೀಸ್. ಕೇವ್ಸ್ ಅಲ್ಲಿದೆ ನೋಡ್ರಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 10 minutes ಹಿಡಿತದೆ. ಬಟ್ ನಾನು 5 minutes ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬರ್ರಿ, ಚಪ್ಪಲಿ ಹಾಕೊಂಡ್ರೆ ಬರಬೇಕು. ತಾಡ್ಗೆ ಅಲ್ಲಿ ಹಂಗೆ ಕೈಯ ಕಾಲ ಕುತ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಆ ಥರ ಅವ್ರ ಜೊತೆ ಮಾತ್ರ ಬರಬೇಡ್ರಿ. ಅದೇ ಜಾರದ್ರೆ ಕಷ್ಟ ಅಂತ ಅಷ್ಟೇ ಹೇಳಿದ್ದವರು. ಅಕ್ಕಿಯವರೆಗೂ ಹೋಗೋಣ ನಡಿ. ಇಲ್ಲಿ ನಿಮಗೆ ಇದು ಬೋರ್ಡ್ ಇದೆ. ಏನಂತ ಬರ್ದಿದೆ ಅಂದರೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬನ್ನಿ. ಗೂಗಲ್ ಟ್ರಾನ್ಸ್ಲೇಟ್ ಅರ್ಥ ಆದವ್ರು ಓದ್ಕೊಳ್ರಿ. ಕರಡಿಗಳು ಇರ್ತವೆ. ಬೇಕಾದ್ರೆ ನಿಮ್ಗೊಂದು ಕರಡಿ ಲೈವಲ್ಲಿ ತೋರಿಸ್ತೀವಿ. ಇಲ್ಲೋಗ್ತೀವಿ. ತೆಗೀರಿ ಜಾಕೆಟ್ ಹಾಕೊಂಡು ಹೋಗ್ತೇವೆ. ಇದು ಅಪ್ಡೇಟೆಡ್ ಕರಡಿ ನೋಡಿ. ಶೇಪ್ ನೋಡಿ, ಶೇಪ್. ಇಲ್ಲೊಂದು ಹಿಡನ್ ಫಾಲ್ಸ್ ಇದೆ. ಸೌಂಡ್ ಕೇಳಿಸ್ಕೊಂಡು ನೋಡಿ. ಬ್ರೋ ನಿಧಾನಕ್ಕತ್ರಿ ಶೂ ಹಾಕೊಂಬಂದ್ರೆ ಬೆಟರ್ ಅನ್ಸುತ್ತೆ. ಗುಣಾ ಕೇವ್ ತರ ಇದು ಛೋಟಾ ಭೀಮ್ ಕೇವ್ ನಾವಿಟ್ಟಿರೋ ಹೆಸರು. ಇಲ್ಲಿ ಬರ್ಬೋದು. ಮೋಹನ್ ಹೇಳಪ್ಪ, ನಿಮ್ಮ ಏರಿಯಾ ಅಲ್ವಾ, ಎಕ್ಸ್ಪ್ಲೇನ್ ಮಾಡು.
ಥರ ಮಾಡಬಾರ್ದು, ಡ್ರಿಂಕಿಂಗ್ ಎಲ್ಲ ಮಾಡಬಾರ್ದು. ತಗೊಂಡು ಹೋಗ್ರಿ. ಹಾಂ ಬೇಡ ಸಾಕು ಬಿಡು. ಇಲ್ಲಿ ಈ ಥರ ಕುಡಿದ್ಬಿಟ್ಟು ಗಲೀಜೆಲ್ಲ ಮಾಡಬೇಡಿ, ಎನ್ವಿರಾನ್ಮೆಂಟ್ಗೆ ಇದಾಗುತ್ತೆ. ಪ್ಲಾಸ್ಟಿಕ್ಸ್ ಎಲ್ಲ ಹಾಕ್ಬೇಡಿ. ಇದೆಲ್ಲ ರೈನ್ ಕೋಟು. ಏಯ್ ಕೆಳಗಡೆ ಹಸು ಇದೆ, ಹಸು ಕೂಗಿದ್ದು. ಕಟ್ ಮಾಡೋದು ಬಂದಿರೋದು ನಾನು. ಕೈಯೆಲ್ಲ ಸಿಗಲ್ಲ ಬಿಡು. ಮೋಹನ್ ಹೇಳಪ್ಪ, ನೆಕ್ಸ್ಟ್ ಏನು ಮಾಡೋದು? 15 ಕಿಲೋಮೀಟ್ರು. ಇವಾಗ ಸದ್ಯಕ್ಕೆ 2 ಕಿಲೋಮೀಟರ್ ಹೋಗ್ತಿದ್ದೀವಿ, ಇನ್ನು 10 ಕಿಲೋಮೀಟರ್ ಐತೆ. ನಾನು ನಮ್ಮ ಪಾಂಡ ಇವತ್ತು ಪಕ್ಕ ಏನೋ ಸಾಕು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಒಂದು ನಿಮಿಷ ಅಲ್ಲಿ ಬಾರ ಇಲ್ಲಿ ಹೇಳು ನೀನು ಮೋಹನ್. ಇವಾಗ ಹತ್ತಾ ಇದ್ದೀವಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕರಡಿ ಏನೋ ಸಿಗ್ತಿದೆ, ಅಪ್ಡೇಟ್ ಮಾಡ್ತೀನಿ. ಗಂಧದ ಮರ ಬೇಕಾದ್ರೆ ಲೊಕೇಶನ್ ಹೇಳ್ತೀನಿ, ವಾಲ್ ಬಿಡ್ತಾವ ತಗೊಂಡೋಗ್ರು. ಯಾರೋ ಫೋನ್ ಮಾಡಿದ್ರು ನನಗೆ. ಪೃಥ್ವಿ ಹೇಳಪ್ಪ. ಇದ್ರ ಬಗ್ಗೆ ಏನಿಲ್ಲ, ಕಾಲಿಟ್ರೆ ಜಾರುತ್ತೆ. ಬರ ಮೇಲೆ ಹೋಗೋಣ. ಹಿಮಾಲಯನ್ ಹತ್ಕೊಂಡು ಸ್ವಲ್ಪ ಉದ್ದಾರ ಬೇಕಿತ್ತು. ಹಿಮಾಲಯನ್ ರೈಡರ್ ಅಂತ ಲೇಸ್ ಬಿಡಿ ಹೇಳಂತ. ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎವಡೋ ಉತ್ಸವ ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಓಡೋದು. ಯಾವ ಮರನೋ? ಹತ್ತಿ ಹಣ್ಣು ಮರ ಅನಿಸ್ತಾ ಇದೆ. ಎಲೆ ಹಂಗೆ ಇದೆ, ಬಟ್ ಹಣ್ಣಿಲ್ಲ. ಅದ್ರ ಮರ ಅದೆಲ್ಲ ಹಂಗ. ಹಣ್ಣು ಇಸ್ಕೊಳ್ಳೋಣ ಬಿಡು, ಕೆಳಗಡೆ ಇತ್ತಲ್ಲ ಹಲಸಿನ ಹಣ್ಣು. ಹಳಸಿನ ಹಣ್ಣು ಅದು ಕುಯ್ಕೊ. ಹೇಯ್ ಎಲೆ ಕಾಣಿಸ್ತಾಯ್ತಾ? ವಿಲೇದೆಲೆ ಥರ. ಹಾಂ ಅದು ವಿಲೇದೆಲೆ ಅಲ್ಲ, ಆದರೆ ಬಳ್ಳಿ ಆಲೂಗಡ್ಡೆ. ಅದು ಬಳ್ಳಿ ಆಲೂಗಡ್ಡೆ ಬರುತ್ತಲ್ಲ, ಅದು ಹೆಲ್ತ್ ಒಳ್ಳೇದಂತ. ಅದೇನು ಬಡಿ ಕಾಡಲ್ಲಿ ಸಿಗುತ್ತಾ? ಕಾಡಲ್ಲ, ನಾರ್ಮಲಾಗಿ ಸಾಕ್ಬೋದು. ಅದು ಬಳ್ಳಿ ಥರ ಬರುತ್ತೆ ಆಲೂಗಡ್ಡೆಗೆ. ಭೂಮಿಲಿ ಬರುತ್ತಲ್ಲ ಆ ಥರ ಅಲ್ಲ, ಬಳ್ಳಿ ಆಲೂಗಡ್ಡೆ. ನಮ್ಮ ಹುಡುಗರು ಒಂದೇ ಸಮ ಹತ್ತಾ ಇದ್ದಾರೆ, ಏನಾದರೂ ಹುಡ್ಕೋಣ ಅಂತ. ನೋಡೋಣ ಅವ್ರಿಗೇನು ಸಿಗುತ್ತೆ ಅಂತ. ಇಲ್ಲಿವರೆಗೂ ನಮಗೆ ಹಲಸಿನ ಹಣ್ಣು ಸಿಕ್ಕಿದೆ ಅಷ್ಟೇ. ಹಲಸಿನ ಹಣ್ಣು ಹುಡ್ಕೊಂಡು ಕರಡಿ ಏನಾದರೂ ಬಂದರೆ ಏನು ಮಾಡೋದು? ಏನದು ಎಲ್ಲಿಂದ ಕನೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಪೈಪ್ ಎಲ್ಲಿಂದ ಕನೆಕ್ಟ್ ಆಗಿದೆ ಗೊತ್ತಿಲ್ಲ. ಇದು 2500 ಅಂತ ಅವನು 2000 ಇಯರ್ಸ್ ಬ್ಯಾಕ್ ಪೈಪ್ ಇದು. ಆವಾಗಿಂದ ನೀರು ಬರ್ತಾ ಇದೆ. ಪೈಪ್ ಅವಾಗ ಇರಲೇ ಇಲ್ಲಿ ಒಂದ್ಸರಿ ನೀರು ಕುಡಿಯಲ್ಬೇಕಾದ್ರೆ ನಾವು ಒಂದು ಟೇಸ್ಟ್ ಕೊಡ್ಬೇಕು. ಅಲ್ಲಿ ಸಿಗುತ್ತೆ ನೀರು ಈ ಥರ ಉಪ್ಪಾಗೈತೆ. ಅಮೃತ ಇದು. ಅಮೃತ. ಇನ್ನು ಕೆಳಗಡೆ ಒಂದು ಗುಹೆ ಇದೆ, ಮಂಜುಗುಳಿ ಒಳಗೆ. ನನ್ನ ಮಗನೇ ಮಂಜುಗುಳಿ ಮತ್ತೆ ಅವನ ತಳ್ಬಿಡಂ ಬಾ ಮಚ್ಚ. ಕಲ್ಲಿದ್ರೆ ಬಂಡೆ ಥರ ಹಿಂಗೆ ನಿಂತ್ಕೊಂತಾರೆ ಅಷ್ಟೇ. ಅವನ ಮೇಲೆ ಇರ್ತೀನಿ. ಕೊಚ್ಚಿ ಹೇಳ್ಬೇಕಲ್ಲ ನೀವು. ನೀರಾಗಿ ಕಮಚ ಹುಡುಗರು ಇಂಥ ಹೇಗನ್ನಿಸ್ತು ಮೇಲೆ ಹೋಗಿ? ಏನೇನಿದೆ ಸ್ವಲ್ಪ ಹೇಳ್ತೀರಾ? ಒಂದು ಗುಹೆ ಇದೆ, ಒಂದು ವಾಟರ್ ಫಾಲ್ ಇದೆ. ಹಾಂ ನೋಡೋದಾಗಿ ಲೀಚ್ ಇದಾವೆ. ಆ ಕಡೆ ಹೋಗ್ಬಿಟ್ರ ಲೀಚ್ ಎಲ್ಲಿದೆ? ನೀರು ಕುಡಿಯೋದು. ನಡಿಯೋ, ಮಳೆ ಬಂತೆ. ಓ ಮಳೆ ಬರ್ತಿದೆ, ನಡೀರೋ ಪಾ. ಪಾಚಿ ಇರ್ತದೆ ನೋಡಿ. ನಮ್ಮ ಹುಡುಗರು ಇಲ್ಲಿ ಸಾಹಸ ಮಾಡ್ತಿದ್ದಾರೆ ಫೋಟೋ ಶೂಟ್ ಮಾಡಿಕೊಂಡು. ಯಾಕೆ ಒಂದು ಶರ್ಟ್ ತೆಗಿದಾನೆ? ಹೇಳ್ದೆ ನನ್ನ ಜಾಕೆಟ್ ನಿಂದೋಗುತ್ತೆ ಅಂತ ಹೇಳಿ ಬಡ್ಕೊಂಡೆ. ನಡೀರಿ ಹೋಗೋಣ, ಮಳೆ ಜೋರಾಯಿತು. ಓಕೆ, ಮಳೆ ಜೋರ ಆಗ್ತೈತೆ. ಅಡ್ವೆಂಚರ್ ಸ್ಟಾರ್ಟ್ ಅಲ್ಲ, ಸ್ಟಾಪು. ಸ್ಟಾರ್ಟ್ ಇವತ್ತಲ್ಲ. ಯಾರು ಚಪ್ಪಲಿ ಹಾಕಿದ್ದೀರಾ ಹುಷಾರು, ಲೀಚು ಗೀಚು ಎಲ್ಲ ಅಟ್ಕೊಳ್ಳುತ್ತೆ. ಚಪ್ಪಲಿ ಹಾಕ್ದಿರೋರು ನೀವು ಲೆಜೆಂಡ್ಸ್ ನೀವೆಲ್ಲ. ಏನಾಗಲ್ಲ ಬಿಡೋದು, ಸ್ವಲ್ಪ ಹೊತ್ತಾಗಿರುತ್ತೆ ಅಷ್ಟೇ. ಮತ್ತೆ
ಇವಾಗ ನಾವು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನೂ ಮೇಲೆ ತುಂಬ ಇದೆ, ಫಾಲ್ಸ್ ಇದೆಯಂತೆ, ಗುಹೆ ಇದೆಯಂತೆ. ಬಟ್ ಮಳೆ ಜೋರಾಯಿತು, ಸೊ ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ಹೋಗೋಣ ವಾಪಸ್ ರಿಟರ್ನ್. ನಮ್ಮ ಹುಡುಗರೆಲ್ಲ ಲೀಚನ್ ಹುಡುಕ್ತಾ ಇದ್ದಾರೆ, ಯಾವುದಾದ್ರೂ ಸಿಕ್ಕಾಕೊಂಡಿದ್ಯಾ ಕಾಲೊಳಗಡೆ ಅಂತ. ಹಾಂ, ಏನು ಮಾಡ್ತಾವ ಲೀಚು? ಸ್ವಲ್ಪ ಇದಿರಲಿ. ಏನಿರಲಿ? ನೋಡಿ ಎಷ್ಟು ಚಿಕ್ಕದು ಇಷ್ಟೇ ಚಿಕ್ಕದ, ಸರಿಯಾಗಿ ಕಚ್ಚಿತು ಗುರು. ಅಷ್ಟು ಚಿಕ್ಕದು ಕಾಲಲ್ಲಿ ಸರಿಯಾಗಿ ಅಂಟಿಸ್ತು. ನೋಡು ಹೆಂಗ್ ನೋಡು, ವಿಡಿಯೋ ಮಾಡಿ ಬರೋದು. ನೋಡು ಇನ್ನೂ ಎಷ್ಟು ಚಿಕ್ಕದು. ಎಲ್ಲ ಬಾಯ್ಸನು ಲೀಚಿಂದ ಹಾಯ್ ಎಳಿಸ್ಕೊಂಡು ಇವಾಗ ಎಲ್ಲರಿಗೂ ಬರ್ತಾಯ್ತು ನೋಡಿ, ನಮಗೂ ಬರ್ತಾಯ್ತು ಅಲ್ಲಿ. ಬಟ್ ನಾನು ಕಚ್ಚಲಿಲ್ಲ ಗುರು, ಏನೂ ಆಗಿಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಈ ಥರ ಬರೀ ಕಾಲಲ್ಲಾಗಲಿ ಬರಬೇಡ್ರಿ. ಚಪ್ಪಲಿ ಹಾಕ್ಕೊಂಡು ಆದಷ್ಟು ಶೂಸ ಯೂಸ್ ಮಾಡಿ. ಎಲ್ಲಿಂತಾರ ನಾ ಬಿಸಿಲು ಚಪ್ಪಲಿ ಹಾಕೊಂಬಂದ್ರೆ ಇದೇ ಪರಿಸ್ಥಿತಿ ಆಗೋದು. ಹಲೋ ಮೋಹನ್, ಬರೀ ಕಾಲಲ್ಲಿ ಬಂದರೆ ಬರೀ ಕಾಲಕ್ಕೆ ಬಂದರೆ ಚೆನ್ನಾಗಿರ್ತದೆ, ಮಸಾಜ್ ಆಗುತ್ತೆ. ಲೀಚಿಂದನಾ? ಬೀಚಿಂದ ಅಲ್ಲ, ಕೆಳಗಡೆ ಇರೋ ಕಲ್ಲುಗಳಿಂದ. ಏನೋ ತುಂಬ ಹೋಯ್ತು, ಅವಾಗ ತುಂಬೇ ಇರಲಿಲ್ಲ ಗುರು. ಜೋರಾಗೈತಾ? ಜೋರಾಗ್ತಾ ಇದೆ. ನಡೀರಪ್ಪ. ಈ ಕಾಡಲ್ಲಿ ನೀರು ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಒಂದು ಚೂರು ಗೊತ್ತಾಗಲ್ಲ. ಇವಾಗ ನಾರ್ಮಲ್ ಆಗಿರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಫುಲ್ ಜೋರಾಗಿ ಹರಿತಿರುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಕಾಡಲ್ಲಿ ನೀರ ಹತ್ರ ಹೋಗೋದು ಎಲ್ಲ ಮಾಡೋದು. ಹುಷಾರಾಗಿರಿ. ನೋಡಿ ಇಷ್ಟು ಆಳ ಇದೆ, ಇದರಲ್ಲಿ ನಮ್ಮ ಹುಡುಗಂದು ಚಪ್ಪಲಿ ಹೋಗಿದೆ. ಇವಾಗ ಆ ಚಪ್ಪಲಿನ ಬಿಟ್ಬಿಟ್ಟು ಹುಷಾರಾಗಿ ಹೋಗ್ಬೇಕು. ಎಲ್ಲಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಸುಮ್ಮನೆ ನೀರಿರುತ್ತೆ, ನೀರಲ್ಲಿ ಕಾಲಿಟ್ರೆ ಕಾಲೇ ಹೊಟ್ಟೋಗುತ್ತೆ. ನಮ್ಮ ಹುಡುಗ ಅವನ ಜಾಕೆಟ್ನ ಮಗು ಥರ ಎತ್ಕೊಂಡು ಹೋಗ್ತಿದ್ದಾನೆ. ನಮ್ಮ ಹುಡುಗರು ಗದ್ದೆಯಲ್ಲಿ ಏನೋ ಸಾಹಸ ಮಾಡೋಕೆ ಹೋಗ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನೀರು ಹೀಗೆ ಹರಿತಿದೆ ಗದ್ದೆಗೆ. ಇದ್ರ ಮೇಲೆಲ್ಲ ನಡ್ಕೊಂಡೋಗಿ ಡ್ಯಾನ್ಸ್ ಮಾಡ್ಬೇಕಂತ ಏನೋ ಇದ್ದಾರೆ. ಏನು ಮಾಡ್ತಾರೆ ಏನೋ, ಯಾರು ಬೀಳ್ದೇ ಇದ್ರೆ ಸಾಕು. ಅವನು ನೋಡ್ರೆ ಸಾಹಸ ಮಾಡ್ಕೊಂಡು ಕಲ್ಲೆಲ್ಲ ಹತ್ಕೊಂತಿದ್ದಾನೆ. ಅವನ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಏನಾಯ್ತು ಅಕ್ಷಯ್? ನೀರಲ್ಲಿ ಫುಲ್ಲು ಮಸಾಜ್ ತೊಗೊತಾ ಇದ್ದಾರೆ. ಅವನ ಚಪ್ಪಲಿ ಗುರ್ಜೆಲ್ಲ ಆಗೋಯ್ತಲ್ಲ. ಯಾರು ನೆನ್ಸ್ಕೊಬೇಡ್ರಪ್ಪ.
ರೂಮ್ ಚೆಕ್ಔಟ್ ಮಾಡಿದ್ವಿ. ಸೊ ಇವಾಗ ರಿಟರ್ನ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ವಯನಾಡ್, ಮತ್ತೆ ಬರೋಣ ವಯನಾಡ್. ಇವಾಗ ಎಲ್ಲರೂ ಬಂದಿದ್ದೀವಿ ದೋಸಾ ಹಟ್ ರೆಸ್ಟೋರೆಂಟ್ಗೆ. ಇಲ್ಲಿ ಬಂದು ಇಲ್ಲಿ ಟಿಫನ್ ಮಾಡಿಕೊಂಡು ಸೀದಾ ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಮೇಲೆ ಮೈಸೂರಿಗೆ ಹೋಗೋದು. ಫುಲ್ಲು ರೆಡ್ ಅಲರ್ಟ್ ಇರೋದ್ರಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ವಾರ ಇಲ್ವಂತೆ, ನೋಡ್ಬೇಕು ಏನಾಗುತ್ತೋ. ಬಂದಿದ್ದು ವೇಸ್ಟ್ ಆಯಿತು, ಬಟ್ ನೇಚರ್ ನೋಡೋಕ್ಕೆ ಒಳ್ಳೆ ಟೈಮು. ಬರ್ಬೋದು, ಬರೀ ನೇಚರ್ ನೋಡ್ಕೊಂಡು ಹೋಗ್ತೀವಿ ಅಂದರೆ ವಯನಾಡಿಗೆ ಬಂದು ಹೋಗ್ಬೋದು. ಅದು ಬಿಟ್ಟು ಪ್ಲೇಸಸ್ಗೆಲ್ಲ ಇದು ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ನೋಡ್ಕೊಂಡು ಬನ್ನಿ. ದೋಸಾ ಹಟ್ಟಲ್ಲಿ ಸಾದಾ ಮಸಾಲೆ ದೋಸೆ ಏನು ಸೈಜ್ ಇದೆ ನೋಡಿ. ಕೇರಳಗೆ ಯಾರೇ ಬೈಕಲ್ಲಿ ಬಂದ್ರೂ ಸ್ಪೀಡ್ ಲಿಮಿಟು 80 ಇಟ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಕೇರಳ ಪೊಲೀಸ್ ಅವ್ರು ಇಟ್ಕೊಂಡು ಫೈನ್ ಹಾಕ್ತಾರೆ. ಇವಾಗ ನೋಡಿ ನನ್ನ ಗಾಡಿಗೆ ಫೈನ್ ಬಿದ್ದಿದೆ, ಕರ್ನಾಟಕಕ್ಕೆ ಹೋಗಿ ಕಟ್ಟಬೇಕಂತೆ. ಆದರೆ ಒಂದು ಒಳ್ಳೆ ಫೋಟೋ ಸಿಕ್ತಪ್ಪ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗ್ಯಾಂಗ್ದು. ನೀಟಾಗಿ ಬಂದಿದೆ. ಆದರೆ ಫೈನ್ ಬಿದ್ದಿದೆ. ಏನಿಲ್ಲ, ಗಾಡಿ ಕೊಟ್ಟು ಕಳಿಸ್ತಾರಂತೆ. ನಂಗೆ ಅದೊಂದೇ ಭಯ ಇದ್ದಿದ್ದು, ಗಾಡಿ ಎಲ್ಲಿ ಇಲ್ಲೇ ಇಟ್ಕೊಂಡು ಹೋಗಿ ನೀನು ಆಮೇಲೆ ಬಂದು ಫೈನ್ ಕಟ್ಟು ಅಂತಾರೆ ಅಂದ್ಕೊಂಡೆ. ಆದರೆ ಗಾಡಿ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೋ ಮೆಸೇಜ್ ಬರುತ್ತೆ, ಮೆಸೇಜಲ್ಲಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಸೊ ಓವರ್ ಸ್ಪೀಡ್ ಚಲನ್ನು ವಿತ್ ಫೋಟೋ ಎಲ್ಲ ಸಿಕ್ಕಿದೆ. ಈ ಚಲನ್ ತೊಗೊಂಡು ಮುಂದೆ ಯಾರೇ ಹಿಡಿದ್ರೂ ಅವ್ರಿಗೆ ತೋರಿಸ್ಬೇಕು. ಹುಷಾರಾಗಿ ಇನ್ನು 80 ಒಳಗಡೆ ಹೋಗ್ತೀನಲ್ಲಿ. ವಯನಾಡಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಬೇಜಾರಾಗ್ತಿತ್ತು. ಆದರೆ ಬಂಡೀಪುರ ಫಾರೆಸ್ಟ್ ಮತ್ತೆ ಬಂದ ಮೇಲೆ ತುಂಬ ಖುಷಿ ಆಯಿತು. ಆ ನೇಚರು, ಆ ರೈಡು ನೆಕ್ಸ್ಟ್ ಲೆವೆಲ್. ಆನೆಗಳು ಜಗಳ ಆಡ್ಕೊಂಡು ರೋಡ್ಗೆ ಬಂದ್ಬಿಟ್ಟಿತ್ತು. ನಮ್ಮ ಮೇಲೂ ಬರುತ್ತೆ ಅಂದ್ಕೊಂಡ್ವಿ, ಆದರೆ ಸೇಫಾಗಿ ಹೊರಗಡೆ ಬಂದ್ವಿ. ಮಳೆಗಾಲ ಶುರು ಆಯ್ತಂದ್ರೆ ಹಿಮ ಶುರು ಆಗ್ಬಿಡ್ತದೆ. ಯಾವಾಗಲೂ ಒಂದು ಶೀತ ಇರ್ತದೆ. ಹಿಮದ ಒಂದು ಇದು ರೂಪ ಮಾತ್ರ ಯಾವಾಗಲೂ ಇರ್ತದೆ. ಯಾವಾಗಲೂ ಇರ್ತದೆ. ಬಿಸಿಲಿನಲ್ಲಿ ಇದ್ದರೂ ತಣ್ಣಗಿರ್ತದೆ. ಮೇಲೆ ತಣ್ಣಗಿರ್ತದೆ. ಅದಕ್ಕೆ ವರ್ಷ ಇಡೀ ಚೆನ್ನಾಗಿರ್ತದೆ. ಅದಕ್ಕೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ವರ್ಷ ಇಡೀ ಹಿಮ ಥರ ಇರುತ್ತೆ. ಹಿಮಾವತ್ ಗೋಪಾಲ ಸ್ವಾಮಿ ಈ ಬ್ರಹ್ಮಾಂಡನೇ ಸ್ವಾಮಿ, ಬ್ರಹ್ಮಾಂಡ ರೂಪನೇ ಇವರು. ದೇವರು ಅಂದರೆ ಅಷ್ಟು ಸುಂದರ ಅಲ್ಲ. ಈ ವಿದ್ಯೆ ಕಲ್ತಿದ್ರೆ ತಾವು ಎಲ್ಲ ಪುಸ್ತಕಗಳಲ್ಲಿ ಬಳಸ್ತಾರೆ. ನಾನು ಅದನ್ನೇ ಆಧ್ಯಾತ್ಮಿಕ ಜ್ಞಾನ ಪಡೆಯೋದು ದಾರಿನೇ ಮಾಡ್ತಾ ಇದ್ದೀನಿ. ಸಿಕ್ಕಿದೆ ಅನ್ನೋ ಕಾಣ್ತದೆ. ಈಗ ನನಗೆ ಮಾತ್ರ ನೋಡಿ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಇಲ್ಲ. ಮತ್ತು ಗಂಧ ಕಡ್ಡಿ ಹಚ್ಚಿದ್ರು ಅದ್ರ ವಾಸನೆ ಇಲ್ಲ, ಹೂವಿನ ವಾಸನೆಯೂ ಇಲ್ಲ. ಎಲ್ಲ ಭಗವಂತನ ಲೀಲೆ. ಭಗವಂತನ ಇದರಲ್ಲಿ ಲೀಲೆ. ನೀವು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇನಾ? ನಾವು ಮದ್ದೂರು ಅಂತಿದೆ, ಅಲ್ಲಿ ಹುಟ್ಟು ಬೆಳೆದದ್ದು. ತಮ್ಮ ಫೋಟೋ ತೆಗಿತಿದ್ರೆ ನನಗೆ ಆಯ್ತು ತೆಗೆದುಕೊಳ್ಳಿ. ಹೇಳಿ. ಆದರೆ ಮದ್ದೂರಲ್ಲಿ ಹುಟ್ಟಿ ಬೆಳೆದದು. ನಮ್ಮ ತಾಯಿ ಸಣ್ಣದರಲ್ಲಿ ತಗೊಂಡು ಬಂದು ಬೆಟ್ಟದಲ್ಲಿ ನಮ್ಮ ತಂದೆ ವಾಚರಾಗಿದ್ದರು. ವಾಚರಾಗಿದ್ದಾಗ ಅಲ್ಲಿನೇ ನಮ್ಮ ತಾಯಿನೂ ಇದ್ದರು. ಆಮೇಲೆ ಪಾಪ ತೀರ್ಕೊಂಡ್ರು. ಅಲ್ಲಿನೇ ಮಣ್ಣು ಮಾಡಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಮುಂದೆ ಏನಾದ್ರು ದೇವ್ರ ದಯೆಯಿಂದ ಇದು ಪ್ರಾಣ ಜೀವ ಇದ್ದರೆ ಆ ಕಡೆನೇ ಮಣ್ಣು ಹಾಕ್ಬಿಡೋದು. ಇವಾಗ ಬಂಡೀಪುರ ಫಾರೆಸ್ಟ್ ಮುಗಿಸ್ಕೊಂಡು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕ್ಯೂ ಇದೆ. ಟಿಕೆಟ್ಸ್ ಎಲ್ಲ ತಗೊಂಡು ಸೀದಾ ಬೆಟ್ಟದ ಮೇಲೆ ಹೋಗಬೇಕು. ನಮ್ಮ ಓನ್ ವೆಹಿಕಲ್ಸ್ ಅಲ್ಲೋ ಇಲ್ಲ, ಅವ್ರದ್ದೇ ವೆಹಿಕಲ್ ಇದೆ. KSRTC ಬರ್ತಿದೆ ಅಲ್ಲಿ, ಆ ಬಸ್ಸಲ್ಲೇ ಹೋಗಬೇಕು. ನೋಡಿ ಇದೇ ಎಂಟ್ರೆನ್ಸು. ಮೇಲೆ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಸೊ ಇವಾಗ ಬಸ್ ರೆಡಿ ಇದೆ, ಬಸ್ಸಲ್ಲಿ ಹೋಗಬೇಕು. ನಮ್ಮ ಹುಡುಗ ವ್ಲಾಗ್ ಮಾಡ್ತೀನಿ ಅಂತ ಹೋಗಿ ಇದಕ್ಕೆ ಕಾಲು ಇದಾಗೋಯ್ತು ಅವನಿಗಲ್ಲಿ. ಮೋಹನ್, ಬೆಳಗ್ಗೆ ಚಪ್ಪಲಿ ಕಳ್ದಾಕೊಂಡೆ, ಇವಾಗ ಸೆಲ್ಫಿ ತೆಗಿತೀನಿ ಅಂತ ಇದು ಮಾಡ್ತಿದ್ಯಾ. ಸೊ ಇವಾಗ ಬಸ್ ರೆಡಿ ಇದೆ, ಬಸ್ ಹತ್ತಬೇಕು.
ಹೆಲ್ಮೆಟ್ ಅಲ್ಲ ರೈಟ್ ಯಾವ್ದೋ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಅಂತ ಅಲ್ಲೇ ಇರ್ತೀನಿ ಪೂರ 130 ಮೀಟರ್ ಲೆಫ್ಟ್ 130 ಮೀಟರ್ ರೈಟ್ ನಂಗೂ ಅಷ್ಟೇ ಬೋರ್ ಹೊಡಿತದೆ. ಹೇಗೆ ಓಡಿಸೋಣ ಗಾಡಿ ಪೃಥ್ವಿ, ಹೇಗೆ ಓಡಿಸೋಣ ಗಾಡಿನ? ಬೋರ್ ನನ್ನ ಮಗ ಗುರು ಜೊತೆ ಸುಮ್ಮನೆ ಹೋಗ್ತಾನೆ ಅವನ ಜೊತೆ ಒಂದಕ್ಕೆ ಗಾಡಿ ಕಣ್ಣು ಮುಂದೆ ರೋಡ್ ಮೇಲೆ ಅಷ್ಟು ಒಂದು 100 ಜಿಂಕೆ ನೋಡಿದ್ರು ಒಂದು ಜಿಂಕೆ ನೋಡಿಲ್ಲ ಅಂತ ನೋಡಿದೆ. ನೆಕ್ಸ್ಟ್ ಆಮೇಲೆ ಮೇಕೆ ಅನ್ಬಿಡ್ತೀನಿ ಜಿಂಕೆ ನೋಡಿದ ನಾವಿಲ್ಲ ಅವ್ರ ಮನೆ ಹತ್ರನೇ ಇರ್ತದೆ ಏನಕ್ಕೋ ನೋಡೋದು ನವಿಲ್ ಗೊತ್ತಾಗುತ್ತೆ ಮನೆ ಹತ್ರ ನಮ್ಮ ಹುಡುಗ ಫುಲ್ಲು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಅವ್ನ ಗಾಡಿ ಕೀ ಎಲ್ಲ ಹಾಕಿದ್ದಾನೆ ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಫುಲ್ಲು ಟೆನ್ಷನಲ್ಲಿದ್ದಾನೆ ಹುಡುಗ. ಎಲ್ಲ ರೆಡಿ ಇದ್ದೀವಿ, ಅಲ್ಲಿ ಬೆಟ್ಟ ಇದೆ, ಬಸ್ಸಿಗೆ ವೆಯ್ಟಿಂಗು. ಆ ಬಸ್ಸು ಅಲ್ಲಿ ಸಿಗಲಿಲ್ಲ, ಸೀಟೆಲ್ಲ ಫಿಲ್ ಆಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಬಸ್ಸಿಗೆ ವೆಯ್ಟ್ ಮಾಡಿ ಅಂತಂದರು. ಎಲ್ಲ ಅವನಿದ್ದಾನೆ, ಕೀ ಎಲ್ಲೋಯ್ತು ಅಂತ. ಬಿಡೋ ಟೋ ಮಾಡೋಣ ಬೆಂಗಳೂರವರೆಗೂ. ಸರಿ ಬಿಡ ಅವ್ನು ಮಾಡ್ತಾನೆ. ನೋಡಿ ಪಾಪ ಅವನ ಮುಖ ನೋಡಿ ಹೆಂಗ ಹೋಗಿದೆ. ಎಕ್ಸ್ಟ್ರಾ ಬೀಗ ಸುಟ್ಟೋಗ್ಬಿಟ್ಟಿದೆ ಸುಟ್ಟೋಗಿರೋ ಕಬಾಬ್ ಥರ ರಾಜು ಅಂತ ಇದೆಯಲ್ಲ ಛೋಟಾ ಭೀಮಲ್ಲಿ ಖಾಲಿ ಅವನು, ಅದ್ರಲ್ಲಿ ಶರ್ಟ್ ಹಾಕಿದಾನ ಅವನು. ಹಾ ಬಂತು, ಬಸ್ ಬಂತು, ಬಸ್ ಬರ್ತಿದೆ. ಇದೇ ಬಸ್ಸಲ್ಲಿ ಇವಾಗ ಬೆಟ್ಟದ ಮೇಲೆ ಹೋಗ್ಬೇಕು. ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬಸ್ಸಲ್ಲಿ. ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ಪ್ರೈವೇಟ್ ವೆಹಿಕಲ್ ಯಾವುದೂ ಅಲ್ಲೋ ಇಲ್ಲ ಮೇಲಕ್ಕೆ, ಯಾಕಂದರೆ ಇಲ್ಲಿ ಫುಲ್ಲು ಅನಿಮಲ್ಸ್ ಬರುತ್ತೆ ಹಾಗೆ ಹೀಗೆ ಅಂದ್ಬಿಟ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಎಲ್ಲರೂ. ಯಾವ ರಿಸ್ಕು ಬೇಡ ಅಂದ್ಬಿಟ್ಟು ಅದಕ್ಕೆ ಅವ್ರದ್ದೇ ಗೌರ್ಮೆಂಟ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿದೆ ವ್ಯೂ. ಫುಲ್ ಕಾಡು, ಫುಲ್ ಫಾರೆಸ್ಟ್, ಫುಲ್ ಗ್ರೀನರಿ. ಅದೇ ನಮ್ಮ ಸಿಟಿಯಲ್ಲಿ ಹೋದರೆ ಇದರಲ್ಲೊಂದು 5% ಇರಲ್ಲ. ಇರೋ ಮರಗಳೆಲ್ಲ ಕಟ್ ಮಾಡಾಕಿರ್ತಾರೆ. ಈ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ತಂಪಾಗಿರುತ್ತೆ. ಅಣ್ಣ ಎಷ್ಟು ವರ್ಷದಿಂದ ಓಡಿಸಿದ್ರಣ್ಣ ಇಲ್ಲಿ? 3 ವರ್ಷ. 3 ವರ್ಷದಿಂದ ಇದೇ ರೂಟಲ್ಲೇ ಓಡಿಸಿದ್ದಾರೆ ಬಸ್ಸುಗಳು. ಯಾವ ಕಡೆ ಏನೇನಿದೆ, ಹೇಗಿದೆ ರೂಟು ಪ್ರತಿಯೊಂದು ಗೊತ್ತಿರುತ್ತೆ, ಇಂಚಲ್ಲೂ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಹಿಮ ಇದ್ರೆ ಇವತ್ತು ಸ್ವರ್ಗ ನಮ್ಗಲ್ಲಂತ ಮೇಲೆ. ಇಲ್ಲಿ ನೋಡಿ ಬಾಯ್ಸ್ ಹೇಗೆ ತಿರುಗಿಸ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಷ್ಟ. ಅದು ದಿನ ಬರುತ್ತೆ ಆನೆ ರೆಗ್ಯುಲರ್ ಟೈಮು? ಓಕೆ. ಸೊ ನೋಡಿ 3:30-4 ಗಂಟೆಗೆ ಡೈಲಿ ಒಂದು ಆನೆ ಬರುತ್ತಂತೆ. ಸೊ ಇವತ್ತದು ನೋಡಿಕೊಂಡೇ ಬರಬೇಕು. ಸೊ ಇವಾಗ ಟೈಮು 2:15-2:30 ಆಗಿದೆ ಮಧ್ಯಾಹ್ನ. ಇನ್ನು 1.5 ಗಂಟೆ 2 ಅವರಲ್ಲಿ ಇವಾಗ ಫುಲ್ಲು ಥಂಡಿ ಬಂದುಬಿಟ್ಟಿದೆ ಆಗಲೇ ಮೇಲೆ. ಇವಾಗಲೇ ಸ್ಟಾರ್ಟ್ ಆಗಿದೆ. ಹಿಮವದ್ ಏನಕ್ಕೆ ಹೆಸರು ಹೇಳು? ಥಂಡಿ ಇರೋದಕ್ಕೆ ಹಿಮವದ್ ಅನ್ನೋದು. 3:30-4 ಗಂಟೆಗೆ ಆನೆ ಬರುತ್ತೆ. ತುಂಬ ದೊಡ್ಡ ಆನೆ ಅದು. ನಾನು
ದೇವಸ್ಥಾನ ಬಂತು. ಫಾಗ್ ಇಲ್ಲ, ಬಟ್ ಥಂಡಿ ಚೆನ್ನಾಗಿದೆ. ಸಣ್ಣ ಕೊಡಿತಿದೆ ಗಾಳಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನೋಡಿ ಎಷ್ಟು ಥಂಡಿ ಇದೆ, ಮೊಬೈಲೇ ಹಾರೋಗುತ್ತೆ ಅಷ್ಟು ಥಂಡಿ ಇದೆ. ಹಾಂ ನೋಡಿ ನಮ್ಮ ಹುಡುಗರು. ಹೇಗೆ ಅನ್ನಿಸಿದೆ ಬ್ರೋ? ಫುಲ್ ಫಾಗ್ ಬರುತ್ತೆ ಫಾಗು. ಅಲ್ಲಿ ನೋಡಿ, ಅಲ್ಲಿದೆ, ಬರುತ್ತೆ. ಎದುರು ಹೋಗ್ತಿದ್ದಾನ ಅವನು. ಹುಷಾರಪ್ಪ, ನಮ್ಮ ಮೋಹನ್ ಫುಲ್ ಎದುರು ಹೋಗ್ತಿದ್ದಾನೆ ಗಾಳಿಗೆ. ನೋಡಿ ಎಷ್ಟು ಥಂಡಿ ಇದೆ ಇಲ್ಲಿ. ಇವು ಧಗ ಅಂತ ಹೊಡಿತಿದೆ ಗಾಳಿಯಲ್ಲಿ. ಹಾಂ, ಫಾಗ್ ಹಿಂಗೆ ಹೊಡಿತಿದೆ ಅಲ್ಲಿ. ಹೇಗಿದೆ ಗಾಳಿ? ಇರೋಕ್ಕಾಗಲ್ಲಪ್ಪ ಆ ಲೆವೆಲ್ಲು. ಇವನಂತೂ ಪ್ಯಾಂಟ್ ತೆಗೆದಾಕ್ತಾರೆ, ಗಾಳಿಗೆ ಹಾರ್ಕೊಂಡು ಹೊರಡ್ತಾನೆ. ಎರಡು ಪ್ಯಾಂಟ್ ತೆಗೆದಾಕ್ತಾರೆ, ಗಾಳಿಗೆ ಹಾರೋದಲ್ಲ ನೀನು. ನೋಡಿ ಎಷ್ಟು ಜೋರ ಗಾಳಿ ಬರ್ತಿದೆ ಅಲ್ಲಿ. ಸಿಕ್ಕಾಪಟ್ಟೆ ಗಾಳಿ ಇದೆ. ನೋಡಿ ರೀಲ್ಸು. ನಮ್ಮ ಹುಡುಗ ಫೋಟೋಗ್ರಾಫರ್ ಆಗಿದ್ದಾನೆ. ಇದೇ ದೇವಸ್ಥಾನ, ಹಿಮವದ್ ಗೋಪಾಲ್ ಸ್ವಾಮಿ ದೇವಸ್ಥಾನ. ತೇರಿದೆ. ತುಂಬ ಚೆನ್ನಾಗಿದೆ. ಯಾರ್ಯಾರು ಇಲ್ಲಿಗೆ ಬಂದು ವಿಸಿಟ್ ಮಾಡಿಲ್ವೋ, ಬಂಡೀಪುರ ದೇವಸ್ಥಾನ ಇದೆ, ಬಂದು ನೋಡ್ಕೊಂಡು ಹೋಗಿ. ವರ್ತ್ ಇದು ದೇವಸ್ಥಾನದ ಹಿಂದೆ ಬೋರ್ಡ್ ಹಾಕಿದ್ದಾರೆ. ಮೊಬೈಲು ಒಂದು ಕೈಯಲ್ಲಂತೂ ಯೂಸ್ ಮಾಡೋಕ್ಕೆ ಆಗಲ್ಲ, ಜೋರಾಗಿ ಹೊಡಿತಿದೆ ಗಾಳಿಯಲ್ಲಿ. ಈ ಕಡೆ ಎಲ್ಲೋ ಆನೆ ಬರುತ್ತೆ ಅಂತ ಹೇಳಿ. ಆನೆ ಯಾವ ಕಡೆಯಿಂದ ಆನೆ ಯಾವ ಕಡೆಯಿಂದ ಬರ್ಬೋದು? ಹಾಂ, ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಾಗೆ. ಎಲ್ಲರೂ ದರ್ಶನ ಆದಮೇಲೆ ಒಂದೊಳ್ಳೆ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ ಎಲ್ರಿಗೂ, ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಇರುತ್ತೆ ಸಂಜೆವರೆಗೂ. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಆನೆ ಇದೇ ಜಾಗದಲ್ಲಿ ಆನೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯೂಶಲಿ 3 ಗಂಟೆ ಹಾಗೆ ಬರುತ್ತಂತೆ. ಆದರೆ ಆನೆ ಬರೋ ಥರ ಯಾವುದೇ ಕಾಣಿಸ್ತಿಲ್ಲ ಇಲ್ಲಿ. ಫಾರೆಸ್ಟ್ ರೇಂಜರ್ಸ್ ಅಂತ ಹೇಳಿದ್ದಕ್ಕೆ ಆ ಕಡೆ ಬಂದು ಪಟಾಕಿ ಹೊಡೆದ್ಬಿಟ್ಟು ವಾಪಸ್ ನಾನು ಸ್ವಲ್ಪ ಇಲ್ಲೇ ಇರ್ತೀನಿ. ಆನೆ ಏನಾದರೂ ಬಂದೆ ಕ್ಯಾಪ್ಚರ್. ಆನೆ ಬರುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆದರೆ ಆನೆ ಬರಲಿಲ್ಲ. ರೋಡಿಗೆ ಬಂದಿತ್ತು ಅಂತ ಪಟಾಕಿ ಹೊಡೆದು ಕಳಿಸಿದ್ದಾರೆ. ಅದಕ್ಕೋಸ್ಕರ ದೇವಸ್ಥಾನದ ಹತ್ರ ಬರಲಿಲ್ಲ. ಟೈಮ್ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಂದ ರಿಟರ್ನ್ ಹೊರಟೋದೆ.